ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಇನ್ಸ್ಟೆಂಟಾಗಿ ತುಂಬ ಬೇಗ ಗ್ಲೋಯಿಂಗ್ ಮತ್ತು ಬ್ರೈಟ್ನೆಸ್ ಮತ್ತು ಸಾಫ್ಟ್ನೆಸ್ ಕೊಡುವಂಥ ಒಂದು ಫೇಸ್ ಪ್ಯಾಕ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಮೊದಲು 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಚಿಟಿಗೆ ಅರಿಶಿನ ಹಾಕ್ಕೊಂಡು ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಮೊಸರು ಸ್ಕಿನ್ಗೆ ಬ್ರೈಟ್ನಿಂಗ್ ಕೊಡುತ್ತೆ ಮತ್ತು ಸಾಫ್ಟ್ ಮಾಡುತ್ತೆ. ಕಡಲೆ ಹಿಟ್ಟು ಅಷ್ಟೇ ಟ್ಯಾನ್ನೆಲ್ಲ ರಿಮೂವ್ ಮಾಡುತ್ತೆ. ಲೆಮನ್ನು ಸ್ಕಿನ್ಗೆ ಬ್ಲೀಚ್ ಮಾಡಿ ಏನಾದರೂ ಎಕ್ಸ್ಟ್ರಾ ಟ್ಯಾನ್ ರಿಮೂವ್ ಮಾಡುತ್ತೆ, ಬ್ರೈಟ್ನೆಸ್ನ ಕೊಡುತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದ್ರ ಜೊತೆಗೆ ನಾನು ಸ್ವಲ್ಪ 1 ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಇರುತ್ತೆ ಅಂತ. ಫ್ರಿಜ್ಜಲ್ಲಿ ಇಟ್ಟಿರುವಂಥ ಮೊಸರನ್ನ ಹಾಕ್ಕೊಳ್ಳಿ. ಅವಾಗ ತುಂಬ ತಂಪಾಗುತ್ತೆ. ಮುಖಕ್ಕೆ ಹಾಕೊತಾ ಇದ್ದಂಗೆ ತಣ್ಣಗೆ ಅನಿಸ್ತಾ ಇರುತ್ತೆ. ನಾವು ಬಿಸಿಲಿಂದ ಏನಾದ್ರು ಈಚೆ ಓಡಾಡ್ತಾ ಇರ್ತೀವಿ ಅಂದರೆ ಈಚೆ ಕಡೆಯಿಂದ ಬಂದಾಗ ತಕ್ಷಣ ಪ್ಯಾಕ್ ಹಾಕೊಂಡಾಗ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ. ಫಸ್ಟು ಮುಖನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಮುಖಕ್ಕೆ ನೀಟಾಗಿ ಹಚ್ಕೊಳ್ಳಿ. ನಾನು ಹೇರ್ ಪ್ಯಾಕ್ ಹಾಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕವರ್ ಹಾಕೊಂಡಿದ್ದೀನಿ ತಲೆಗೆ, ಅದೆಲ್ಲ ಕೆಳಗಡೆ ಚೆಲ್ಲಬಾರ್ದು ಅಂತ. ಅದೇ ಟೈಮಲ್ಲಿ ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಫೇಸ್ ಪ್ಯಾಕ್ ಮಾಡಿ ಹಾಕೊತಾ ಇದ್ದೀನಿ. ಸಖತ್ತು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮತ್ತು ಸ್ಕಿನ್ನು ತುಂಬ ಬ್ರೈಟ್ ಆಗುತ್ತೆ. ನೀವೇನಾದರೂ ಈಚೆ ಕಡೆ ಓಡಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತೀವಿ ಅಂದರೆ ಕೆಲಸದ ಒತ್ತಡದಿಂದ ನಿಮಗೆ ಸ್ಕಿನ್ನು ಡಲ್ ಅನಿಸ್ತಾ ಇರುತ್ತೆ, ಟ್ಯಾನ್ ಆಗಿರೋ ರೀತಿ ಕಾಣಿಸ್ತಾ ಇರುತ್ತೆ. ಆ ಟೈಮ್ಗಳಲ್ಲಿ ವಾರಕ್ಕೊಂದ್ಸಲ ನೀವು ಇದನ್ನು ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಕಿನ್ ಆಗುತ್ತೆ, ಸಾಫ್ಟಾಗಿ ಆಗುತ್ತೆ ಮತ್ತು ಗ್ಲೋಯಿಂಗ್ ಕೊಡುತ್ತೆ. ನಿಮಗೆ ಟ್ಯಾನ್ ಎಲ್ಲ ಹೋಗುತ್ತೆ. ನಿಮಗೆ ಡಲ್ ಅನಿಸ್ತಾ ಇರುತ್ತಲ್ವ, ಅದೆಲ್ಲ ಹೋಗಿ ಬ್ರೈಟ್ನೆಸ್ ಕೊಡುತ್ತೆ. ಕಡಲೆ ಹಿಟ್ಟು, ಮೊಸರು, ನಿಂಬೆಹಣ್ಣು ಇದೆಲ್ಲ ಮನೇಲಿ ಸಿಗುವಂಥ ವಸ್ತುಗಳನ್ನ ಇದನ್ನೆಲ್ಲ ಯೂಸ್ ಮಾಡಿ ಆರಾಮಾಗಿ ಮಾಡ್ಕೊಬೋದು. ಯಾವುದೇ ರೀತಿ ಖರ್ಚಿರಲ್ಲ. ಮನೇಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿ ಮಾಡುವಂಥದ್ದು ಮತ್ತು ಒಳ್ಳೆ ಬ್ರೈಟಿಂಗ್ ಎಫೆಕ್ಟ್ ಕೊಡುತ್ತೆ. ಯಾವಾಗಲೂ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ. ಸೊ ಮನೇಲೇ ಆರಾಮಾಗಿ ಕೆಲಸ ಮಾಡ್ತಿದ್ದಾಗಲೇ ಹಾಕ್ಕೊಂಡು ಸ್ಕಿನ್ನು ಡ್ರೈ ಆಗೋ ತನಕ ಇದನ್ನು ಬಿಡಬೇಕು. ಆವಾಗಲೇ ಅದಕ್ಕೆ ಎಫೆಕ್ಟಿವ್ ಆಗಿ ವರ್ಕ್ ಆಗೋದು. ಸ್ಕಿನ್ನು ಡ್ರೈ ಆದಾಗ ಸ್ಕಿನ್ನಲ್ಲಿ ಏಜಿಂಗ್ ಕೂಡ ಕಮ್ಮಿ ಆಗುತ್ತೆ, ಟೈಟ್ನಿಂಗ್ ಸಿಗುತ್ತೆ ಸ್ಕಿನ್ನಿಗೆ. ಸೊ ಅದಕ್ಕೋಸ್ಕರ ಯಾವಾಗ್ಲೂ ಫೇಸ್ ಪ್ಯಾಕ್ನ ಸ್ವಲ್ಪ ಮುಖದಲ್ಲಿ ಫುಲ್ಲು ಡ್ರೈ ಆದಮೇಲೆ ವಾಶ್ ಮಾಡಬೇಕು. ಅವಾಗ ಸ್ಕಿನ್ನು ಕೂಡ ಟೈಟ್ ಆಗುತ್ತೆ, ಯಾವುದೇ ರೀತಿ ರಿಂಕಲ್ಸ್ ಎಲ್ಲ ಬರೋದಿಲ್ಲ. ಮತ್ತು ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರೆ ನೀವು ಮಾತಾಡಬಾರ್ದು. ಏನಾದರೂ ಮಾತಾಡಿದ್ರೆ ನೀವು ಹೇಗೆ ಮಾತಾಡ್ತಿರೋ ಅದರಲ್ಲೆಲ್ಲ ರಿಂಕಲ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಫೇಸ್ ಪ್ಯಾಕ್ ಹಾಕೊಂಡಾಗ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡಿ, ಅದೇ ಬೆಟರ್ ಅಂತ ಅನ್ಸುತ್ತೆ. ನಾನು ಯಾವಾಗ್ಲೂ ಅಷ್ಟೇ ಈ ಥರ ಫೇಸ್ ಪ್ಯಾಕ್ ಏನಾರ ಹಾಕೊಂಡ್ರೆ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ. ಫೇಸ್ ಪ್ಯಾಕ್ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಹತ್ತಿಗೆ ರೋಸ್ ವಾಟರ್ನ ಹಾಕೊಂಡು ಕಣ್ಣಿಗೆ ಕೂಡ ಇಟ್ಕೊತೀನಿ. ಅವಾಗ ಕಣ್ಣು ಕೂಡ ತಂಪಾಗುತ್ತೆ. ದಿನ ಇಟ್ಕೊಬೇಕು ಅಂತ ಹೇಳ್ತಾರೆ. ಕಣ್ಣು ಯಾವಾಗ್ಲೂ ರೆಸ್ಟ್ಲೆಸ್ ಆಗಿ ವರ್ಕ್ ಆಗ್ತಾ ಇರುತ್ತಲ್ವಾ. ಸೊ ಈ ರೀತಿ ನಾವು ಕಣ್ಣ ಮೇಲೆ ರೋಸ್ ವಾಟರ್ನ ಹಾಕಿ ಇಟ್ಕೊಂಡಾಗ ಕಣ್ಗೂ ಕೂಡ ತಂಪಾಗುತ್ತೆ. ಇಡೀ ಫೇಸು ಆರಾಮಾಗಿ ಚೆನ್ನಾಗಿರುತ್ತೆ, ಆರಾಮಾಗಿ ರೆಸ್ಟ್ ಮಾಡ್ಬೋದು. ಅದೇ ರೀತಿ ಆಗಲ್ಲ, ಸ್ವಲ್ಪ ಕೆಲಸ ಇದೆನಾದ್ರು ಪರವಾಗಿಲ್ಲ, ಫೇಸ್ ಪ್ಯಾಕ್ ಹಾಕೊಂಡು ಮಾತಾಡ್ದೇನೆ ನಿಮ್ಮ ಕೆಲಸನ ನೀವು ಮುಗಿಸ್ಕೊಬೋದು. ಸ್ವಲ್ಪ ಗಟ್ಟಿಗೆ ನೀಟಾಗಿ ಕಲಿಸ್ಕೊಂಡ್ರೆ ಚೆಲ್ದಿರೋ ಥರ ಆರಾಮಾಗಿ ಕೆಲಸ ಕೂಡ ಮಾಡ್ಕೊಳ್ಬೋದು. ನೀವು ಇದನ್ನು ಮನೇಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿ ವಾರಕ್ಕೆ ಒಂದ್ಸಲಿ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೊಡುತ್ತೆ. ಯಾವಾಗಲೂ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಮನೇಲೇ ಈ ರೀತಿ ಮಾಡ್ಕೊಬೋದು. 15 ದಿವಸಕ್ಕೆ ಒಂದ್ಸಲಿ, ತಿಂಗ್ಳಿಗೆ ಒಂದ್ಸಲಿ ಮಾಡಿ. ಸೊ ನಮಗೋಸ್ಕರ ಕೆಲವು ಸಲ ಟೈಮ್ ಕೊಟ್ಟು ಈ ರೀತಿ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಅನಿಸುತ್ತೆ. ನಮಗೂ ಕೂಡ ಒಂಥರ ನಮ್ಮ ಫೇಸ್ ನೋಡ್ಬೇಕು ಸಾಫ್ಟ್ ಆಗಿ ಚೆನ್ನಾಗಿ ಅನಿಸ್ತಾ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.